ಕೆಲವು ಫ್ರೂಟ್ಸ್ ಆ್ಯಂಡ್ ಎಗ್ ಆರ್ಡರ್ ಮಾಡಿದ್ದೆ. ಕಾಸ್ಟ್ ಇವಾಗ ಐ ಥಿಂಕ್ ಜಾಸ್ತಿ ಆಗಿದೆ ಅಂತ ಅನ್ಕೋತೀನಿ. ಹೇಳ್ತೀನಿ ಎಷ್ಟೆಷ್ಟಾಗಿದೆ ಅಂತ. ಸೊ ಗೈಸ್, ಝೆಪ್ಟೋಯಿಂದ ಒಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಆಫರ್ ಇದೆ, ಇವಾಗ ಆಫರ್ ನಡೀತಾ ಇದೆ. ಅದಕ್ಕೋಸ್ಕರ ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ನಾನು ಹೇಳ್ತಾ ಇದ್ದೀನಿ ಯಾವ್ಯಾವ ಫ್ರೂಟ್ಸ್, ಯಾವ್ಯಾವ್ದು ವೆಜಿಟೇಬಲ್ಸ್, ಎಷ್ಟೆಷ್ಟು ಪ್ರೈಸ್ ಇದೆ ಅಂತ. ನಾನು 30 ಎಗ್ ಆರ್ಡರ್ ಮಾಡಿದ್ದೆ, ಅಂದರೆ 1 ಟ್ರೇ ಅಷ್ಟು ಎಗ್ ಆರ್ಡರ್ ಮಾಡಿದೆ. ಆ್ಯಕ್ಚುಯಲ್ ಪ್ರೈಸ್ ಇಲ್ಲಿ 230 ತೋರಿಸ್ತಾ ಇದೆ, ಬಟ್ ನನಗೆ 187ಗೆ ಸಿಕ್ತು. ಸೊ 187 ನಾನು ಇನ್ನೊಂದು ಫೋನಲ್ಲಿ ಆರ್ಡರ್ ಮಾಡಿದ್ದೀನಿ, ಸೊ ದಟ್ ನಾನು ಅದನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಆ್ಯಪಲ್ ಆರ್ಡರ್ ಮಾಡಿದ್ದೆ. ಆ್ಯಪಲ್ ಇಲ್ಲಿ ಪ್ರೈಸ್ ಇಲ್ಲ, ಬಟ್ ಇಲ್ಲಿ ನೋಡ್ಕೊಂಡು ಹೇಳ್ತೀನಿ. 190, ನಾನು 2 ಆ್ಯಪಲ್ ಆರ್ಡರ್ ಮಾಡಿದ್ದೀನಿ. ಒಂದು ಬೇಬಿ ಆ್ಯಪಲ್ ಶಿಮ್ಲಾದು, ಇನ್ನೊಂದು ಆ್ಯಪಲ್ ಕಿನ್ನೋರ್ದು. ಅದು ಒಂದು ಬಂದುಬಿಟ್ಟು ಇದು 195 ಇದೆ ಆ್ಯಕ್ಚುಯಲ್ ಪ್ರೈಸು, ಬಟ್ ನನಗೆ ಆಫರಲ್ಲಿ 123ಗೆ ಸಿಕ್ತು. ಆ್ಯಂಡ್ ಇನ್ನೊಂದು ಆ್ಯಪಲ್ ಬಂದುಬಿಟ್ಟು ಆ್ಯಪಲ್ ಕಿನ್ನೋರ್, ಅದು 228 ರುಪೀಸ್, ಬಟ್ ನನಗೆ ಆಫರಲ್ಲಿ ಸಿಕ್ಕಿದ್ದು 140ಗೆ. ಸೊ ಇವಾಗ ಯಾಕೆ ಆಫರ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾನು ರ್ಯಾಂಡಮಾಗಿ ಹಾಗೆ ಆರ್ಡರ್ ಮಾಡಬೇಕಾದ್ರೆ ನನಗೆ ಇಷ್ಟೊಂದು ಆಫರಲ್ಲಿ ಸಿಗ್ತಾ ಇದೆ ಅಂತ ಗೊತ್ತಾಯಿತು. ಸೊ ದಟ್ ಆರ್ಡರ್ ಮಾಡೋಣ ಅಂತ ಮಾಡಿದೆ. ಇನ್ನು ಪೊಮೊಗ್ರೆನೇಟ್, ದಾಳಿಂಬೆ, ಇದು 400 ರುಪೀಸ್ ಇದೆ, ಬಟ್ ನನಗೆ 220 ಸಿಕ್ತು. ಆ್ಯಕ್ಚುಲಿ ಎಲ್ಲರಿಗೂ ಅಷ್ಟಕ್ಕೇ ಇರುತ್ತಾ, ಹೊರ್ಗಡೆ ನಾನು ಯಾವತ್ತೂ ಹೋಗಿ ಬೈ ಮಾಡಿಲ್ಲ, ನನ್ನ ಹಸ್ಬೆಂಡ್ ತೊಗೊಂಬರ್ತಾಯಿದ್ರು. ಬಟ್ ನನಗಿಲ್ಲಿ ಆಫರ್ ಇದೆ ಅಂತ ತೋರಿಸಿದ್ದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೂ ಹೆಲ್ಪ್ ಆಗಲಿ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗ್ರೇಪ್ಸ್, ಬ್ಲ್ಯಾಕ್ ಗ್ರೇಪ್ಸ್ ನನಗೆ ತುಂಬ ಇಷ್ಟ, ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ. ಇದು 190 ರುಪೀಸ್ ತೋರಿಸ್ತಾ ಇತ್ತು 500 ಗ್ರಾಮ್ಸ್ಗೆ, ಬಟ್ ನನಗೆ ಕೋಂಬೋಲಿ 92 ರುಪೀಸ್ಗೆ ಸಿಕ್ತು. ಐ ಥಿಂಕ್ 92 ರುಪೀಸ್ಗೆ ಕೋಂಬೋ ಇತ್ತು. 2 ಸಿಕ್ಕಿದೆ, ಎರಡಿದೆ. ಇನ್ನು ಅದು ಬಿಟ್ಟರೆ ಬನಾನಾ ಇದು 4 ಇದೆ, 30 ರುಪೀಸ್ 4ಗೆ. ಅದು ಬಿಟ್ಟರೆ ಮಿಲ್ಕಿ ಮಿಸ್ಟ್ ನಾವು ಆ್ಯಕ್ಚುಲಿ ಬಾಕ್ಸ್ ತರ್ತೀವಿ, ಬಾಕ್ಸಲ್ಲಿ ಬರುತ್ತಲ್ಲ 140 ರುಪೀಸ್ಗೆ, ಅದು ಸಿಗದೇ ಇರೋ ಕಾರಣ ನಾನು ಇದನ್ನು ಆರ್ಡರ್ ಮಾಡಿದೆ, ಚಿಕ್ಕದೇನೆ 400 ಗ್ರಾಮ್ಸ್ದು 42 ರುಪೀಸ್, ಬಟ್ ನನಗೆ 34 ರುಪೀಸ್ಗೆ ಆಫರಲ್ಲಿ ಸಿಕ್ತು. ಸೊ ಝೆಪ್ಟೋನಲ್ಲಿ ಆರ್ಡರ್ ಮಾಡಿ ಹೋಗಿ ತರೋಕ್ಕಾಗಲ್ಲ ಅಂದರೆ ಝೆಪ್ಟೋನಲ್ಲಿ ಯೂಶ್ವಲಿ ಎಲ್ಲರೂ ಆರ್ಡರ್ ಮಾಡಿಬಿಡ್ತಾರೆ. ಸೊ ನಿಮಗೂ ಈಸಿ ಆಗಲಿ ಅಂತ ಹೇಳ್ತಿದ್ದೀನಿ. ಆಫರ್ ಇದೆ ಗಾಯ್ಸ್, ಆಫರ್ ಇದೆ. ಸೊ ಬನ್ನಿ ಎತ್ತಿಡೋಣ. ಸೊ ಅದರ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಕುಂದಾಪುರಕ್ಕೆ ಹೋಗಿದ್ದ ಕಾರಣ ಅಲ್ಲಿಂದ ಅವ್ರು ಯಾವತ್ತೂ ಮಿಸ್ ಮಾಡಲ್ಲ ಫಿಶ್ ತರೋದಕ್ಕೆ. ಯಾಕಂದರೆ ಅಲ್ಲಿ ಫ್ರೆಶ್ ಫಿಶ್ ಸಿಗೋದ್ರಿಂದ ಮನೆಗೆ ಬಂದಮೇಲೆ ನಾವು ಕುಕ್ ಮಾಡ್ಕೊಂಡು ತಿಂತೀವಿ. ನೋಡಿ, ತವಾ ಫಿಶ್ ಮಾಡಿರೋದು ನಾನು, ತುಂಬ ಯಮ್ಮಿಯಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಅದ್ರ ನೈಟೇ, ಆ ಸೇಮ್ ಡೇ ನೈಟೇ ಅವ್ರು ಸಾಂಬಾರು ಮಾಡಿದರು. ಸೊ ಟೇಸ್ಟ್ ವಾಸ್ ರಿಯಲಿ ಗುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.